ಮಕ್ಕಳ ಹೇಳ್ರ ಶಾಲೆ ಗೊತ್ತಾಯ್ತು. ಅಣ್ಣನ್ ಮಕ್ಕ ನೋಡ್ದೆ ನೀವೆಲ್ಲಿ ಹೇಳ್ತೀರ? ಅಮ್ಮಂದ್ರ ಎದ್ದೇಳಿ. ದೇವರಿಗೆ ನಮಸ್ಕಾರ ಮಾಡಿಪ್ಪ. ಏನ್ರು ಮಾಡ್ತಿದ್ದೀರಾ? ಎದ್ದೇಳಿ. ಶಂಕ್ರು ಇವತ್ತು ಸಂತೆ ನನ್ ಜೊತೆಗ್ ಬಾ, ಸಾಮಾನ್ ತಗೊಂಬರೋಣ. ಅಮ್ಮಮ್ಮ, ಸಂತೆಗೆ ನೀವು ಪಕ್ಕದ ಮನೆ ಗಿರಿಜಮ್ಮನ್ ಜೊತೆ ಹೋಗಿ ಬನ್ನಿ. ನನಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ. ಯಾವತ್ತಾದ್ರೂ ಹಬ್ಬಕ್ಕೆ ಈ ಬಟ್ಟೆ ಹಾಕೊಂತಿದ್ದ, ಇವತ್ತು ಯಾಕೆ ಹಾಕೊಂಡಿದ್ದಾನೆ? ಮುಖ್ಯವಾದ ಕೆಲಸ ಇದೆ ಅಂತಾನೆ, ಕಣ್ಣು ಬೇರೆ ಹೊಡಿತಾನೆ. ಏನಾಯ್ತು? ಹೊತ್ತಾಗೋಯ್ತು. ನನ್ನ ತಮ್ಮಂದ್ರು ಕಾಯ್ತಾ ಇರ್ತಾರೆ. ನಾನು ಬರ್ಲಾ? ಯಾವಾಗ ನೋಡಿದ್ರು ಬರೀ ತಮ್ಮಂದ್ರು. ನಾ ನಿಮಗೇನು ಅಲ್ವಾ? ನಾ ಬರ್ತೀನಿ. ಷಣ್ಮುಖ, ಏನಪ್ಪ ಶಾಲೆಗೆ ಹೋಗೋಕ್ ಗೊತ್ತಾಗ್ಲಿಲ್ವಾ? ಅವನಿಗೆ ಶಾಲೆ ದೂರ ಅಂತೆ, ಹೋಗೋಕ್ ಆಗಲ್ವಂತೆ. ಸೈಕಲ್ ತೆಕ್ಕೊಡಿ, ಇಲ್ದೇ ಇದ್ರೆ ಓದೇ ಬೇಡ ಅಂತ ಹಠ ಹಿಡಿದು ಕುಂತವನೆ. ಅಷ್ಟೇ ತಾನೇ? ಸೈಕಲ್ ತಾನೆ, ಆದಷ್ಟು ಬೇಗ ಕೊಡಿಸ್ತೀನಿ. ಇವತ್ತು ಹೋಗಪ್ಪ. ಅಣ್ಣ, ಕಾಲ್ ತುಂಬಾ ನೋವುತ್ತೆ ಅಣ್ಣ. ಕಾಲ್ ನೋವ ಮರಿ? ಒಂದ್ ಕೆಲ್ಸ ಮಾಡು, ನೀನ್ ಇಲ್ಲಿ ಕೂತ್ಕೋ, ನಾನು ನಿನ್ ಕರ್ಕೊಂಡು ಹೋಗ್ತೀನಿ. ಬಾ. ಓಡ್ಬೇಡ ಅಣ್ಣ, ಆಮೇಲೆ ನಿನ್ಗೂ ಕಾಲ್ ತುಂಬಾ ನೋವುತ್ತೆ. ನೀನು ಶಾಲೆಗೆ ತಡವಾಗಿ ಹೋದ್ರೆ ಮೇಷ್ಟು ನಿನ್ಗೆ ಹೊಡಿತಾರಲ್ಲ, ಆಗ ನಿನಗೆ ನೋವಲ್ವಾ? ಹೋಗ್ಬ ರಾಜ. ಮಳೆಗಾಲ ಹತ್ರ ಬರ್ತಾ ಇದೆ, ಫ್ರೆಂಡ್ಸ್ಗಳು ಕೈ ಆಟು ಅಂತ ಹೇಳ್ದಿಯಾ? ಈಗ ನೋಡು, ಈ ಮಳೆಯಲ್ಲಿ ಈ ಮಕ್ಕಳು ಎಲ್ಲಿ ಮಲ್ಕೊಳ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ, ಸೋರಿಸ್ಕೊಂಡು ಹೋಗೋಣ ಅಂದ್ರೆ ಒಂದು ಕೊಡೆನೂ ಇಲ್ಲ. ಬನ್ನಿ ಮಕ್ಕಳ, ನಾನು ತೊಡೆ ಮೇಲೆ ಮಾಡ್ತೀನಿ. ಕೆಆರ್ ಪೇಟೆ ತಾಲೂಕು ಹೊನ್ನೇನಹಳ್ಳಿ ಗ್ರಾಮದ ಶಂಕರಪ್ಪ ಎಂಬವನಿಗೂ ಹಾಗೂ ಅದೇ ಗ್ರಾಮದ ದೇವರಾಜನ ಸಹೋದರಿ ಸೌಭಾಗ್ಯವತಿ ವಿನೀತಾ ಎಂಬ ವಧುವಿಗೂ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ತಾಂಬೂಲ ಪತ್ರಿಕೆಗಳನ್ನು ಬದಲಾಯಿಸಿಕೊಳ್ಳತಕ್ಕದ್ದು. ಶಂಕರ, ನಿನ್ ಮನ್ಸು ಹೇಗಿದೆಯೋ ಅದೇ ತರ ಎಲ್ಲ ಚೆನ್ನಾಗಿ ನಡೀತು ಕಣ. ಇದು 150 ಎಕರೆ ಜಮೀನು, ತೋಟದ ಮನೆ ಸಂಬಂಧಪಟ್ಟ ಕಾಗದಪತ್ರಗಳು ತಗೊಳ್ಳಿ.
ಅಯ್ಯೋ ಇದೆಲ್ಲ ನನಗ್ಯಾಕೆ ಬೇಡಿ. ಹಾಗಂದ್ರೆ ಹಾಗೆ, ಇದು ಯಾವತ್ತಿದ್ರು ಅವಳಿಗೆ ಸೇರ್ಬೇಕಾದ್ದು. ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ಅಲ್ಲ ಏನ್ರಿ ಮದ್ವೆ ಆದ್ಮೇಲೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಎಲ್ಲಿಗೆ ಹೋಗ್ಬೇಕು ಅಂತ ನಿನ್ಗೆ ಆಸೆ? ಹಾ, ಮಂಗ್ಳೂರ್ಗೆ ಹೋಗೋಣ. ಮಂಗಳೂರು ಏನಿದೆ? ಅದೇ ಸಮುದ್ರ ಇದೆಯಲ್ಲ. ನೀನ್ ಹೂ ಅಂದ್ರೆ ಆ ಸಮುದ್ರ ನಾನು ಇಲ್ಲೇ ತಂದ್ಬಿಡ್ತೀನಿ. ಸುಮ್ನೆ ತಮಾಷೆ ಮಾಡ್ಬೇಡಿ, ಕರ್ಕೊಂಡು ಹೋಗ್ತೀರಾ ತಾನೆ? ಖಂಡಿತ. ಅಣ್ಣ ಅಣ್ಣ ನಾ ಇದಕ್ಕೆ ಹೋಗ್ಬೇಕು, ತುಂಬಾ ಅವಸರ ಆಗ್ತಿದೆ. ಎಲ್ಲೋಗ್ಬೇಕಣ್ಣ? ನೋಡು, ಹಿಂದೆ ಹೋಗು, ಅಲ್ಲಿ ಟಾಯ್ಲೆಟ್ ಇದೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ನೀವೇ ತೋರಿಸ್ತೀರಾ? ನೀನೇ ಹಿಂದೆ ಹೋಗು, ಗೊತ್ತಾಗತ್ತೆ. ನಂಗೆ ತುಂಬಾ ಅವಸರ ಆಗ್ತಿದೆ, ನೀನೇ ಕರ್ಕೊಂಡು ಹೋಗೋಣ. ಅಯ್ಯೋ ಪರವಾಗಿಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ. ಬರಾಜ ಬಾ. ಅಯ್ಯೋ ನಿಲ್ಲಿಸ್ರೋ, ಏನ್ ಆಟ ಆಡಕ್ ಬೇರೆ ಜಾಗನೇ ಸಿಗ್ಲಿಲ್ವಾ ನಿಮ್ಗೆ? ಇಳಿರೋ ಕೆಳಗೆ, ಹೋಗ್ರ ಆಚೆ ಹೋಗ್ರೋ. ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ವಿ, ಕ್ಷಮಿಸಿ. ಅದಕ್ಕೆ ಈಗ್ಲೇ ನಿಮ್ ಬುದ್ಧಿ ಎಲ್ಲ ನೋಡ್ಬಿಟ್ಟೆ, ಇನ್ ಮುಂದೆ ಏನೇನ್ ಅನ್ಭವಿಸ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಹಾಳ್ ಮಾಡ್ಬಿಟ್ಟಿದ್ರಲ್ಲ, ಬುದ್ಧಿ ಕೆಟ್ಟಿದ್ಯಾ ನಿಮ್ಗೆ? ಏನಾಯ್ತು? ಯಾಕೆ ಕಿರ್ಚ್ಕೋತಾ ಇದೀಯಾ? ನೋಡ್ರಿ, ಪ್ರೀತಿಯಿಂದ ನಮ್ಮಣ್ಣ ಸಿಟಿನ್ ಸೆಂಟ್ ಬಾಟಲ್ ತಂದ್ಕೊಟ್ಟಿದ್ರೆ ಎಲ್ಲ ಹಾಳ್ ಮಾಡ್ಬಿಟ್ಟಿದ್ದಾರೆ ಪಿಶಾಚಿಗಳು. ನಡೀರಿ ನಡೀರಿ. ಏನಮ್ಮ, ಶಂಕರನ್ ತಮ್ಮಂದ್ರ ಗಲಾಟೆ ಶುರುವಾಯ್ತಾ? ಅಬ್ಬಬ್ಬಬ್ಬಾ, ಆ ಹುಡುಗ್ರ ಕಾಟ ತುಂಬಾ ಆಗೋಗಿದೆ. ಮದ್ವೆ ಆದ ಕೂಡ್ಲೆ ಮೊದ್ಲು ಆ ಶನಿಗಳನ್ನ ಹಾಸ್ಲಿಗೆ ಕಟ್ಬೇಕು, ಆಗ್ಲೇ ನನಗೆ ನೆಮ್ಮದಿ. ಶಂಕರನ್ ಪ್ರೀತಿ ಮಾಡಿದ್ಮೇಲೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು, ಯಾರು ಏನು ಮಾಡಕ್ಕಾಗಲ್ಲ. ನೀನ್ ಹಣೆ ಬರಹಮ್ಮ. ಏನ್ ಹೇಳ್ತಾ ಇದೀಯ ನೀನು? ಯಾಕೋ ನಾನು ಈ ಮದುವೆ ಆಗೋದು ಸರಿಯಲ್ಲ ಅನ್ಸುತ್ತೆ. ನಿಶ್ಚಿತಾರ್ಥ ಆಗಿದ್ದು ಊರಿಗೆಲ್ಲ ಗೊತ್ತಾಗಿದೆ, ಈಗ ಮದುವೆ ಬೇಡ ಅಂದ್ರೆ ಹಾಗೆ. ಅದು ಅಲ್ಲದೆ ನನ್ನ ತಂಗಿಗೆ ಏನೇ ಕಮ್ಮಿ ಆಗಿದೆ? ನನ್ನ ಹೆಂಡತಿಯಾಗಿ ಬರೋಳು ನಮ್ಮ ಕುಟುಂಬನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಮದುವೆಗೆ ಮುಂಚೆನೇ ಇವಳು ನನ್ನ ತಮ್ಮದನ್ನ ಹೊರಗಡೆ ಹಾಕೋಕ್ ನೋಡ್ತಿದ್ದಾಳೆ. ನೀವೇ ಹೇಳಿ, ನಿಮ್ ತಂಗಿ ನಮ್ಮ ಮನೆಗೆ ಲಾಯಕ? ಅದ್ರಲ್ಲಿ ತಪ್ಪೇನಿದೆ? ಮದುವೆ ಆಗೋ ಹೆಣ್ಣು ಗಂಡ ಜೊತೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ, ಅದನ್ನ ಅವಳು ಬಯಸಿದಾಳೆ. ನಿನ್ ತಮ್ಮಂದನ್ನ ಹಾಸಲ್ ಬಿಡ್ತೀನಿ ಅಂತ ಹೇಳಿದ ಹೊರತು ನಡುಬಿದ್ದು ನಿಲ್ಲಿಸ್ತೀನಿ ಅಂತ ಹೇಳಿಲ್ವಲ್ಲ. ಮುಂದೆ ಹಾಗೆ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾನು ನಿನಗೋಸ್ಕರ ಏನೇನ್ ಮಾಡಿಲ್ಲ, ಮನೆ ಒಡವೆ ಜಮೀನು ಎಲ್ಲ ಕೊಟ್ಟಿದ್ದೀನಿ. ಇನ್ನು ಏನ್ ಬೇಕು ಕೇಳು, ಕೊಡ್ತೀನಿ. ನೀವು ಕೊಡೋ ಸ್ವತ್ತು ಯಾವ ಮಹಾ? ಈ ಪ್ರಪಂಚದಲ್ಲಿ ನನ್ನ ತಮ್ಮಂದ್ರೆ ನನ್ನ ಸರ್ವಸ್ವ, ಅವರೇ ನನ್ನ ಸ್ವತ್ತು. ನನ್ನ ತಮ್ಮಂದ್ರನ್ನ ನನ್ನಿಂದ ದೂರ ಮಾಡೋ ಯಾವ ಸಂಬಂಧನೂ ನನ್ನ ಸ್ವಂತದ್ದಾಗಲ್ಲ. ನಿಮ್ ತಂಗಿಗೆ ಬೇರೆ ಹುಡುಗ ನೋಡಿ ಮದುವೆ ಮಾಡಿ. ನಿಂತ್ಕೋ. ನನ್ನ ತಂಗಿ ನಿನ್ನ ಆಸೆ ಪಟ್ಲು ಒಂದೇ ಒಂದು ಕಾರಣಕ್ಕೋಸ್ಕರ ನೀನು ಕೂಲಿಯನ್ನು ಅನ್ನೋದನ್ನ ಮರ್ತು ಈ ಮನೇಲಿ ಕೆಲಸ ಕೊಟ್ಟು ನಿಂಗೊಂದು ಸ್ಥಾನ ಕೊಟ್ಟೆ. ಏಯ್, ಏನ್ ಮುಂದೆ ನಿನ್ ಗತಿ ಏನು? ಬದುಕೋದ್ ಕಷ್ಟನ? ದುಡಿಯೋದಕ್ಕೆ ನನ್ನ ಹತ್ರ ಶಕ್ತಿ ಇದೆ. ದೇಹಿ ಅಂದ್ರೆ ಬನ್ನಿ ಅಂತ ಕರೆಯೋ ಕೋಟ್ಯಾಂತರ ಕನ್ನಡಿಗರ ವಿಶಾಲವಾದ ಹೃದಯ ಇದೆ. ಅದಕ್ಕಿಂತ ಇನ್ನೇನ್ ಬೇಕು? ನನ್ನ ಹತ್ರ ಇದ್ದಾಗ ನೀನ್ ಜನರಿಗೆ ಸಂಬಳ ಕೊಡ್ತಾ ಇದ್ದೆ, ಆದ್ರೆ ಇವತ್ತು ಕೂಲಿಗೋಸ್ಕರ ನೂರಲ್ಲಿ ಒಬ್ನಾಗಿ ಕೈ ಕಟ್ ನಿಂತಿದ್ಯಲ್ಲ. ತಮ್ಮಂದ್ರಿಗೋಸ್ಕರ ತಾನೆ ನೀ ನನ್ನ ತಂಗಿನ ತಿರಸ್ಕಾರ ಮಾಡಿದ್ದು.
ನಾನು ನೋಡ್ತೀನೋ ನಿನ್ ಜೇನ್ಗೂಡು ಎಷ್ಟು ದಿನ ಒಂದಾಗಿರುತ್ತೆ ಅಂತ. ನೋಡು, ನಾಳೆ ನಿನ್ ತಮ್ಮಂದ್ರಲ್ಲ ಮದುವೆಯಾಗಿ ಸಂಸಾರ ಮಾಡೋರು ನಿನ್ ಜೊತೆ ಇರ್ತಾರೆ ಅಂದ್ಕೊಂಡಿದ್ಯಾ? ಏಯ್ ಹೋಗಲೇ, ಇವತ್ತು ಹೇಳ್ತಾ ಇದ್ದೇನೆ ಕೇಳು. ಒಂದಲ್ಲ ಒಂದಲ್ಲ ಇದೇ ತಮ್ಮಂದ್ರು ಬೇರೆಯಾಗಿ ನಿನ್ನ ನಡು ಬೀದಿಲ್ ಬಿಟ್ಟು ಹೋಗ್ತಾರೆ. ಆಗ ನನ್ನ ತಂಗಿ ನೆನಪು ನಿನ್ನ ಎದೆಗೂಡಿನ ಬಾಗಿಲನ್ನ ತಟ್ಟುತ್ತೆ. ಅದು ಮಾತ್ರ ಸಾಧ್ಯ ಇಲ್ಲ. ಇದು ಬ್ರಹ್ಮಲಿಖಿತ. ಹಾಗಾದ್ರೆ ವಿಧಿಗೆ ಸವಾಲ್. ನಾವು ಒಂದಾಗಿರೋದು ನೀನ್ ನೋಡೇ ನೋಡ್ತೀಯ. ನನಗೆ ನನ್ನ ತಮ್ಮಂದರಿಗೆ ಅಂಗಿ ಹೊಲಿಬೇಕಾಗಿತ್ತು. ಬಟ್ಟೆ ಸ್ವಲ್ಪ ಕಮ್ಮಿ ಇದೆ, ನಿಮಗೂ ಸೇರಿ ಹೊಲಿಯೋದು ಅಂದ್ರೆ ಸ್ವಲ್ಪ ಕಷ್ಟನೇ. ಓಹೋ, ಹಾಗ ಬೇಡಿ, ನನಗೆ ಬೇಡಿ ಬಿಡಿ, ನನ್ನ ತಮ್ಮಂದರಿಗೆ ಹೊಲ್ಬಿಡಿ. ಬರ್ತಾ ಬರ್ತಾ ಕಾಣೋದೇ ಅಪರೂಪ ಆಗೋಯ್ತು. ಹೌದು, ತುಂಬಾ ಕೆಲಸ. ಹೌದು, ತಮ್ಮಂದ್ರಿಗೆ ಏನ್ ಮಾಡ್ಕೊಂಡಿದ್ದಾರೆ? ಮೊದಲನೇವನು ಗಣೇಶ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಎರಡನೇವನು ಷಣ್ಮುಖ ಪೊಲೀಸ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಮೂರನೇವನು ಸುಬ್ರಹ್ಮಣ್ಯ ಸಿಟಿಲಿ ಮೆಡಿಕಲ್ ಓದ್ತಾ ಇದ್ದಾನೆ. ಸ್ವಲ್ಪ ದೊಡ್ಡದಾಗೆ ಹೊಲಿರಿ. ಹೊಲ್ದಿದ್ದೀನಿ, ಇದಕ್ಕೂ ದೊಡ್ಡದಾಗಿ ಹೊಲಿದ್ರೆ ತೊಗೊಳ್ಳಿ ಆಗಿ ಅಸಹ್ಯವಾಗಿರುತ್ತೆ. ಪರವಾಗಿಲ್ಲ, ಬೆಳೆಯೋ ಹುಡುಗರು ನೋಡಿ ಸ್ವಲ್ಪ ದೊಡ್ಡದಾಗೆ ಹೊಲಿರಿ. ಸರಿ, ನಿಮ್ಮಿಷ್ಟ. ಲೋ ರೇವಣ್ಣ, ಗದ್ದೆ ನಾಟಿ ಕೆಲ್ಸ ಎಲ್ಲ ಆಯ್ತೇನ್ಲ? ಕ್ಯಾಪ ನನ್ನ ಮಗ, ನಾನು ಕೂಗ್ತಾ ಇದ್ರು ಕಿವಿ ಕೇಳಿಸ್ದಂಗೆ ಹೋಯ್ತಾವನಲ್ಲ. ಅಮ್ಮಮ್ಮ, ಅದು ರೇವಣ್ಣ ಅಲ್ಲ, ಮೊಸರು ಮಾರೋಳು. ಮೊಸರು ಮಾರೋಳ? ತಲೆ ಮೇಲೆ ಒಂದ್ ಮಡಿಕೆನೂ ಇಲ್ಲ. ಅದಕ್ಕೆ ನಿಮ್ಗೆ ಕನ್ನಡಕ ಹಾಕೊಳ್ಳಿ ಅಂತ ಹೇಳೋದು. ಏನೋ ಹೆಂಗೈತೆ ನಿನ್ ಮೈಗೆ? ಕನ್ನಡಕ ಹಾಕೊಳ್ದಿದ್ರೆ ನನಗ್ ಕಣ್ ಕಾಣಿಸಲ್ಲ, ನನ್ಗ್ ವಯಸ್ಸಾಗಿದೆ ಅಂತ ಆಡ್ಕೊಂತ ಇದ್ಯಾ? ನಿಮ್ಗೆಲ್ ವಯಸ್ಸಾಗಿದೆ ಅಮ್ಮಮ್ಮ, ವಯಸ್ಸು ನಮ್ಗಾಗಿದೆ, ದಯವಿಟ್ಟು ಕ್ಷಮಿಸಿ. ಹಂಗ ಬಾ ದಾರಿಗೆ. ದೇವ್ರ ಮನೆಯಲ್ಲಿ ಪೂಜೆಗೆ ಅಣಿ ಮಾಡೋಗು. ಸರಿ. ಅಣ್ಣ, ದೊಡ್ಡಣ್ಣ ಹೊಲಿಸಿರೋ ಶರ್ಟು ತುಂಬಾ ಚೆನ್ನಾಗಿದೆ ಅಣ್ಣ. ಹಾ, ತುಂಬಾ ಚೆನ್ನಾಗಿದೆ. ಅಯ್ಯಯ್ಯೋ, ಏನಪ್ಪ ಇದು? ದೃಷ್ಟಿ ಬೊಂಬೆಗೆ ಬಟ್ಟೆ ಹೊಲಿಸ್ತಾಗಿದೆ. ಆ ಟೈಲರ್ ಹೇಳ್ದ, ನಾನೇ ಕೇಳ್ದೆ, ತಪ್ಪು ಮಾಡ್ಬಿಟ್ಟೆ. ಇದನ್ನೆಲ್ಲ ಹಾಕೊಂಡು ನೀವು ಹೇಗಪ್ಪ ಹೊರಗಡೆ ಹೋಗ್ತೀರಾ ನೀವು? ಚೇಚೆ, ಅದಕ್ಕೆ ಯಾಕಣ್ಣ ಬೇಜಾರು ಮಾಡ್ಕೋತೀರಾ? ಶರ್ಟ್ ಸರಿಯಾಗೇ ಇದೆ, ನಮ್ಗೆ ಹಾಕೊಳಕ್ ಬಂದಿಲ್ಲ ಅಲ್ವೇನೋ? ಹೌದು, ಅದಕ್ಕೆ ಯಾಕೆ ನೀವು ಯೋಚಿಸ್ತೀರಾ? ಈಗ ನೋಡಿ, ಈಗ ನೋಡಿ, ಈಗಿದೆ ಫ್ಯಾಷನ್. ಸರಿ, ಹೋಗಿ ಅಮ್ಮಮ್ಮನ ಹತ್ರ ಆಶೀರ್ವಾದ ತಗೊಳ್ಳಿ. ಅಮ್ಮಮ್ಮ, ಅಣ್ಣ ಹೊಲಿಸಿರೋ ಶರ್ಟು ಹೇಗಿದೆ ನೋಡಿ. ಏನಪ್ಪ, ಏನ್ ಶರ್ಟ್ ಅಂತ ಹೊಲ್ಸಿದ್ದಾನೆ ನಿಮ್ಮಣ್ಣ? ಬೆಳೆಯೋ ಮಕ್ಕಳು ಅಂತ ಇನ್ ಸ್ವಲ್ಪ ದೊಡ್ಡದಾಗಿ ಹೊಲ್ಸ್ಬಾರ್ದ? ಅಮ್ಮಮ್ಮ, ಈಗ ನೋಡಿ, ಆಶೀರ್ವಾದ ಮಾಡಿ. ಚೆನ್ನಾಗಿರಪ್ಪ. ಕನ್ನಡಕ ಹಾಕೊಳ್ದಿದ್ರೆ ಚಿಕ್ಕದಾಗಿ ಕಾಣುತ್ತೆ, ಕನ್ನಡಕ ಹಾಕೊಂಡ್ರೆ ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ಈ ಕನ್ನಡಕ ಹಾಕೊಳ್ಳೋದೇ ಬೇಡ. ಅವನ ಹತ್ರ ಬಾಕಿ ವಸೂಲ್ ಮಾಡಿ ಕಾಫಿ ಕೊಟ್ಟು ಕಳ್ಸೋ. ಏನಯ್ಯ, ಬಂದ್ 10 ನಿಮಿಷ ಆಯ್ತು, ಏನು ಅಂತ ವಿಚಾರಿಸಕ್ಕಾಗಲ್ವಾ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಸರ್ವರ್ ಅಂತ ತಿಳ್ಕೊಂಡಿದ್ಯಾ? ಸಾರಿ ಸರ್, ಕ್ಷಮಿಸಿ. ನೀವು ತಿಂಡಿ ತಿನ್ನಕ್ ಬಂದಿದ್ದೀರಾ ಸರ್? ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕ್ಲೀನ್ ಮಾಡೋನ್ ಯಾವನ? ಏನೇ ಇದು? ನಾ ಕೇಳಿದ್ದೇನು? ಈರುಳ್ಳಿ ದೋಸೆ. ಈರುಳ್ಳಿಯಲ್ಲಿ ಇಲ್ಲಿದೆ. ಇದೇನಿದು? ದೋಸೆ. ಇದು ಈರುಳ್ಳಿ. ಎರಡು ಸೇರಿದ್ರೆ ಈರುಳ್ಳಿ ದೋಸೆ. ನೀವು ಕೇಳಿದ್ದು ಈರುಳ್ಳಿ ದೋಸೆ. ಇಲ್ಲಿರೋದು ಈರುಳ್ಳಿ ದೋಸೆ. ತಿನ್ನಿ. ಗಣೇಶ, ಒಂದೇ. ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ. ನಮ್ ಹೋಟ್ಲಿಗೆ ಎಷ್ಟು ಎಣ್ಣೆ ಮಿಗಿಲಿಸ್ಬಿಟ್ಟೆ ನೀನು. ಯಜಮಾನ್ರೆ, ಈ ಸಲ ಕೊಡೋ ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ದೋಸೆ ಸಿದೋಗ್ತಾ ಇದೆ ನೋಡೋಗೋ.
ಒಳ್ಳೆ ಕಂಜೂಸ್ ಯಜಮಾನ. ಏನಿದು ಇಲಿ ಸತ್ವಾಸನೆ ಬರ್ತಾ ಆಯ್ತಲ್ಲ. ಈಗ ಈಗಿಲ್ಲ. ರೇ ಸ್ವಾಮಿ, ಕಾಲ್ ಅಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು? ರೇ, ನನ್ನ ಕಾಲ ಆಡ್ಸೋದಕ್ಕೂ ನೀವು ತಿಂಡಿ ತಿನ್ನೋಕು ಏನ್ರಿ ಸಂಬಂಧ? ರೇ, ನಾನ್ ಹೇಳಿದ್ ನಿಮ್ ಕಾಲಲ್ಲ ರೀ, ಮತ್ತೆ ಟೇಬಲ್ ಕಾಲ್ ಅಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು? ಓ ತಿಪ್ಪೇಶ, ಆ ಕಾಲಿಗೊಂದು ಕಲ್ಲು ಕೊಡೋ. ಸೂಪರ್ ಕಲ್ಲು. ಯಜಮಾನ್ರೆ, ಇಟ್ಬಿಟ್ಟೆ. ಈಗ ಸರೋಯ್ತಾನಪ್ಪ. ಹಾ, ಇವಾಗ ಸರಿ ಹೋಯ್ತು.